ಎಲ್ಲರಿಗೆ ನಮಸ್ಕಾರ. ಪೂಜ್ಯ ಪತ್ರಿಜಿಯವರಿಗೆ ನನ್ನ ಹೃತ್ಪೂರ್ವಕ ಸಾಷ್ಟಾಂಗ ನಮಸ್ಕಾರ. ನಾನು ಈ ದಿನ ಪಿರಾಮಿಡ್ಗೆ ಬಂದಿದ್ದೇನೆ. ಪಿರಾಮಿಡ್ ಅಂದರೆ ಕಡ್ತಲಲ್ಲಿದೆ, ಇದು ಆಂಧ್ರದಲ್ಲಿದೆ, ತೆಲಂಗಾಣ. ಹಾಗೂ ಸುಮಾರು ನಾನು 6 ವರ್ಷ ಹಿಡಿದು ಈ ಧ್ಯಾನದಲ್ಲಿದ್ದೀನಿ. ನಿರಂತರವಾಗಿ ನಾನು ಈ ಧ್ಯಾನಕ್ಕೆ ಬರುವಾಗ ನಾನು ಮೊದಲು ಯಾವ ಥರವಾಗಿ ನಾನು ಈ ಧ್ಯಾನದಲ್ಲಿ ಪ್ರವೇಶ ಆಗಿದ್ದೀನಿ ಅನ್ನೋ ಸ್ವಲ್ಪ ಹೇಳ್ತೀನಿ. ಅದಕ್ಕಿಂತ ಪೆಹ್ಲೆ ನನ್ನ ಹೆಸರು ನಾಗೇಶ್. ನಾನು BUB ಭೂಮಡಿ ಕಾಲೇಜಿನಲ್ಲಿ ಆ್ಯಸ್ ಎ ಪ್ರೊಫೆಸರ್ ಆಗಿ ಜಾಬ್ ಮಾಡ್ತಾಯಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಂದರೆ, ನನ್ನ ಅನುಭವ ಹೇಳೋದು ಏನಂದರೆ, ನಾನು ಸುಮಾರು 6 ವರ್ಷದಿಂದ ನಮ್ಮ ಸಂಗಟ ಒಬ್ಬ ಪ್ರೊಫೆಸರ್ ಇದ್ದರು. ನಮ್ಮ ಪ್ರೊಫೆಸರ್ ಅವ್ರ ಹೆಸರು ಸೋಮನಾಥ್ ಪಾಟೀಲ್ ಅಂತ. ಅವರು ನನಗೆ ದಿನನಿತ್ಯ ಹೇಳ್ಕೊಡ್ತಿದ್ರು, ಧ್ಯಾನ ಮಾಡಬೇಕು. ಅವ್ರು ಆಲ್ರೆಡಿ ಇಲ್ಲಿ ಬಂದು ವಿಸಿಟ್ ಮಾಡಿದ್ರು ಅವರು. ಹಾಗೆ ನನಗೂ ಹೇಳ್ತಿದ್ರು, ಕಣ್ಣು ಮುಚ್ಚಿಕೊಡಪ್ಪ, ನಿನ್ನ ಶ್ವಾಸದ ಮೇಲೆ ಗಮನ ಮಾಡು ಅಂತ ಹೇಳ್ತಿದ್ರು ಅವರು. ನಾನು ಶ್ವಾಸದ ಮೇಲೆ ಗಮನ ಹಾಗೆ ಮಾಡ್ತಿದ್ದೆ, ಬಿಡ್ತಿದ್ದೆ. ಅಷ್ಟು ನನಗೆ ಇದ್ದಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇದ್ದಿಲ್ಲ. ಅವರು ಸುಮ್ಮನೆ ಕೂಡು, ಕಣ್ಣು ಮುಚ್ಚು, ನಿನ್ನ ಶ್ವಾಸ ಮೇಲೆ ಧ್ಯಾನ ಮಾಡು ಅಷ್ಟೇ ಹೇಳ್ತಿದ್ರು ಅವರು. ಹಾಗೆ ಮಾಡ್ತಾ ನನಗೆ ಸ್ವಲ್ಪ ನನಗೆ ಒಂದು ಮೈಂಡ್ ಪೀಸ್ ಆಗಿ ಅನ್ನಿಸ್ತಾಯಿತ್ತು ಆ ಟೈಮಿಗೆ. ಮತ್ತು ಅವರು ಹೇಳಿದ್ದ ಒಂದೊಂದು 10 ನಿಮಿಷ 15 ನಿಮಿಷ ಸ್ಟಾರ್ಟಿಂಗ್ ನಾನು ಮಾಡ್ತಾಯಿದ್ದಾಗ 10 ನಿಮಿಷ 15 ನಿಮಿಷ ಮಾಡಿದೆ, 20 ನಿಮಿಷ ಮಾಡಿದೆ. ಹಾಗೂ ಡೈಲಿ ಹೊತ್ತಾಗಿ ಮಾಡ್ತಾಯಿದ್ದೀನಿ. ನಾನು ಈಗೂ ಮಾಡ್ತಾಯಿದ್ದೀನಿ. ಅವರು ಹೀಗೆ ಕಲಿಸ್ತಾ ಹೋದ್ರು. ಪತ್ರಿಜಿ ಒಂದು ಬಾರಿ ಬೀದರ್ಗೆ ವಿಸಿಟ್ ಮಾಡಿದ್ರು. ಅವ್ರ ಮನೆಯಲ್ಲಿ ನಾನು ವಿಸಿಟ್ ಮಾಡಿದೆ. ಅವ್ರ ಹಸ್ತದಿಂದ ನನಗೆ ಮತ್ತಷ್ಟು ನನಗೆ ಧ್ಯಾನದಲ್ಲಿ ಆಸಕ್ತಿ ಹೆಚ್ಚಾಯಿತು. ನಾನು ಬೀದರ್ನಲ್ಲಿ ಸ್ವಲ್ಪ ಅಲ್ಲಿ ನಾನು ಧ್ಯಾನ ಪ್ರಚಾರ ಮಾಡಿದ್ದೆ. ಸ್ಕೂಲಿಗೂ ಹೋಗಿದ್ದೆ, ನಾನು ಸ್ಕೂಲಿನಲ್ಲಿ ಮಾಡಿದ್ದೀನಿ. ಮತ್ತು ಸುಮಾರು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಮತ್ತು ನಮ್ಮ ನಾ ಇರೋದು ಬಾಲ್ಕಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅಲ್ಲೂ ನಾನು ಧ್ಯಾನ ಪ್ರಚಾರ ಮಾಡಿದ್ದೆ. ಯಾರು ಎಷ್ಟು ಕೇಳ್ತಾರೆ ಅವ್ರಿಗೆ ನಾವು ಅಷ್ಟೇ ಹೇಳ್ತೀನಿ, ಈಸಿ ಟೆಕ್ನಿಕ್ ಇದೆ ಇದು. ನಿಮ್ಮ ಬ್ರೀತಿಂಗ್ ಮೇಲೆ ಆನಪಾನಸತಿ ನಾನು ಪಾಂಪ್ಲೆಟು ನಾನು ಎಲ್ಲ ತಲೆ ವಿತರಣೆ ಮಾಡಿದ್ದೆ ಬಾಲ್ಕಿಯಲ್ಲಿ, ಬೀದರ್ನಲ್ಲಿ. ಸುಮಾರು ನಾನು ಸ್ಕೂಲಲ್ಲಿ ವಿಸಿಟ್ ಮಾಡಿದ್ದೆ. ನಾನು ಈಗ ಸದ್ಯ ಮಾಡಿಲ್ಲ, 2 ವರ್ಷ ಕೆಳಗೆ 3 ವರ್ಷ ಕೆಳಗೆ ಮಾಡಿದ್ದೀನಿ ನಾನು ಭಾಳಷ್ಟು ಸ್ಕೂಲಲ್ಲಿ. ಹಾಗೂ ಈ ಥರ ನನ್ನ 6 ವರ್ಷದಲ್ಲಿ ನಾನು ಏನೇನು ಮಾಡ್ತಾಯಿದ್ದೀನಿ ಅಂತ ಭಾಳಷ್ಟು ಅನುಭವ ಇದೆ ಹೇಳೋಕ್ಕೆ. ನನಗೆ ಆ ದಿನದ ಘಟನೆಗಳು ಏನಂದರೆ, ಫಸ್ಟ್ ನಾನು ಪಿರಾಮಿಡ್ಗೆ ಬರಬೇಕಾದ್ರೆ ಭಾಳಷ್ಟು ಖಾತರಿ ಇತ್ತು ನನಗೆ. ಇಲ್ಲಿ ಬರಬೇಕು, ಒಂದು ಹಂಬಲ, ಹಸು ಹೆಂಗಾಗುತ್ತಲ್ಲ ಆ ಥರ ನಾನು ಪಿರಾಮಿಡ್ನಲ್ಲಿ ಬರಬೇಕು. ಪಿರಾಮಿಡ್ ಒಳಗೆ ಕೂತು ಅದರ ಎನರ್ಜಿ ಯಾವ ಥರದ ಅನುಭವ ಮಾಡಬೇಕಂತ ಒಂದು ಇಚ್ಛೆ ಇತ್ತು. ಹಾಗೆ ಯಾರು ಹತ್ತಿರ ಹೋದ್ರೆ, ನಮ್ಮಲ್ಲಿ ನಮ್ಮ ಸೀನಿಯರ್ ಮಾಸ್ಟರ್ ಇದ್ದಾರೆ, ನಾಗೋರೆ ಹಾಗೂ ಕುಲಕರ್ಣಿ ಸರು, ಹುಡೇ ಸರ್ ಅಂತಿದ್ದಾರೆ. ಇವರೆಲ್ಲ ಅವ್ರ ಬಳಿ ಕುಂತು ನಾನು ಅವ್ರ ಎಕ್ಸ್ಪೀರಿಯೆನ್ಸ್ ಕೇಳ್ತಿದ್ದೀನಿ, ಹೆಂಗಿರ್ತದೆ ಹೆಂಗಿಲ್ಲ ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ, ಅದ್ರ ಬಗ್ಗೆ ಹೆಂಗದ ಎನರ್ಜಿ ಅಂದರೆ ಹೆಂಗಿರ್ತದೋ, ಆ ಕುಂತ್ರೆ ಎನರ್ಜಿ ಯಾವ ಥರ ಬರ್ತದೋ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇದ್ದಿಲ್ಲ ಅದು. ಹಾಗೆ ಪಿರಾಮಿಡ್ದಾಗ ಕುಂತ್ರೆ ಯಾವ ಥರ ಎನರ್ಜಿ ಬರ್ತದೋ, ಹೊರಗಡೆ ಕುಂತ್ರೆ ಯಾವ ಥರ ಎನರ್ಜಿ ಬರ್ತದೆ ಅದು ಸ್ವಲ್ಪ ನನಗೆ ಅನುಭವಕ್ಕೆ ಬಂತು. ಯಾವ ಥರ ಅಂದರೆ, ಪಿರಾಮಿಡ್ನಲ್ಲಿ ಸುಮಾರು ಬೀದರ್ನಲ್ಲಿ ನಾಗೋರೆ ಸರ್ ಮನೆಗೆ ಪಿರಾಮಿಡ್ ಇದೆ. ಮತ್ತು ನಮ್ಮದು ಪಾಪನಸ್ ಬೀದರ್ ಗುಡಿಯಲ್ಲಿ ಅಲ್ಲಿ ದೇವಾಲಯ ಹತ್ತಿರದ ಒಂದು ಪಿರಾಮಿಡ್ ಇದೆ. ಈ ಥರ ಸುಮಾರು ಪಿರಾಮಿಡ್ದಾಗ ಹೋಗಿ ಕುಂತು ನೋಡ್ತಿದ್ದೀವಿ. ಅಲ್ಲಿ ಎನರ್ಜಿ ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಶರೀರದಲ್ಲಿ ಹರಡ್ತಿತ್ತು. ಆ ಥರ ನನಗೆ ಸ್ವಲ್ಪ ಅನುಭವ ಆಯಿತು. ಇದು ಪಿರಾಮಿಡಲ್ಲಿ ಭಾಳಷ್ಟು ಎನರ್ಜಿ ಇದೆ, ಇದರೊಳಗೆ ಏನೋ ಒಂದು ಎನರ್ಜಿ ಇದೆ, ಆ ಥರ ನಾನು ಫೀಲ್ ಆಗ್ತಾ ಬಂತು ನನಗೆ. ಹಾಗೆ ಬೇರೆ ಕಡೆ ಕುಂತಾಗ ಆ ಥರ ಎನರ್ಜಿ ಬರ್ತಾಯಿದ್ದಿಲ್ಲ. ಆ ಥರ ನಾನು ತಿಳ್ಕೊಂಡೆ. ಮತ್ತು ಪಿರಾಮಿಡ್ ನಾನು ಕಡ್ತಲಕ್ಕೆ ಬಂದು ಪಿರಾಮಿಡ್ ಪರ್ಚೇಸ್ ಮಾಡಿ ನಮ್ಮ ಮನೆಯಲ್ಲಿ ಅದ್ರ ಕೆಳಗಡೆ ನಾವು ಪ್ರಯೋಗ ಮಾಡಿದೆ, ಸ್ಮಾಲ್ ಒಂದು ಪ್ರಯೋಗ ಮಾಡಿದೆ. ಒಂದು ಟಮಾಟ ಆಗಲಿ, ವೆಜಿಟೇಬಲ್ ಮತ್ತು ಸೇಬಿನ ಹಣ್ಣಾಗಲಿ ಈ ಥರ ಇಕ್ಕಿ ಬೇರೆ ಸೈಡಿಗೆ ಇಟ್ಟು ನೋಡಿದೆ. ಅಲ್ಲಿ ಕಂಪ್ಯಾರಿಸನ್ ಏನು ಆಗ್ತಾಯಿದೆ, ಅಲ್ಲಿ ಏನು ಬದಲಾವಣೆ ಆಗ್ತಾಯಿದೆ ಅಂತ ನಾನು ಸ್ವಲ್ಪ ಪ್ರಯೋಗ ಮಾಡಿದೆ.
ಪ್ರಯೋಗ ಮಾಡಿ ನಂತರ ಪಿರಾಮಿಡ್ನಲ್ಲಿ ಯಾವ ಥರ ಹಣ್ಣುಗಳನ್ನು ಅದು ಹೊಟ್ಟೆ ಕೆಡ್ತಾ ಇದ್ದಿಲ್ಲ. ಹಾಗೆ ಇದು 2-3 ದಿವಸ ಬಾದ ಇದು ಕೆಡ್ತಾ ಇತ್ತು ಹಣ್ಣು. ಈ ಥರ ನಾನು ತಿಳ್ಕೊಂಡಿದ್ರೆ ಅವು ಏನೋ ಶಕ್ತಿ ಇದೆ. ಆ್ಯಸ್ ಎ ರೆಫ್ರಿಜರೇಟರ್ ಪಿರಾಮಿಡ್ ಅಂದರೆ ಅದು ರೆಫ್ರಿಜರೇಟರ್ ಅಪ್ಲೈ ಮಾಡ್ತದಕ್ಕೆ, ಅಂದರೆ ಆ್ಯಸ್ ಎ ಚೈತನ್ಯ ಶಕ್ತಿ ಹೆಚ್ಚಿಸ್ತದೆ ಮನುಷ್ಯಾಗ. ಹಂಗೆ ಈಗ ನೀವು ಫ್ರಿಜ್ಜಾಗ ಏನೋ ತರಕಾರಿ ಅದು ನಿಗ್ತಿರಿ, ಅದು ಏನು ಕೆಟ್ಟಲ್ಲ. ಆ ಥರ ಅದು ನೀವು ಪಿರಾಮಿಡ್ ಕೆಳಗೆ ಯಾವುದೇ ಥರ ಏನೋ ವಸ್ತು ಒಂದು ಪದಾರ್ಥ ಇಕ್ರಿ ಅದು ಕೆಡಲ್ದು. ಅದು ತಿಳ್ಕೊಂಡ್ಬಿಟ್ಟು ಅನ್ನೋದ್ರ ಏನೋ ಎನರ್ಜಿ ಇದೆ. ಆ ಥರ ನನಗೆ ಎನರ್ಜಿ ನನಗೆ ಸ್ವಲ್ಪ ಮಾಡ್ತಾ ಹೋದ ಅದ್ರ ಬಗ್ಗೆದಾಗ ಸ್ವಲ್ಪ ಅನುಭವ ಆಯಿತು. ಆ ಎನರ್ಜಿ ನಾನು ಬೇರೆಯವ್ರಿಗೆ ತಿಳಿಸ್ಬೇಕಿಲ್ಲ, ನನಗೆ ಒಬ್ಬನಿಗೆ ಅನುಭವ ಆದ್ರಲ್ಲ, ಬೇರೆಯವ್ರಿಗೂ ಗೊತ್ತಾಗಬೇಕು ಅದ್ರ ಬಗ್ಗೆದಾಗ ಏನದ ಅಂತ. ಹಾಗೆ ನಾನು ನನ್ನ ಸಂಗಡಿಗರು ಮತ್ತು ಬೇರೆ ಬೇರೆ ಆಫೀಸು ಸ್ಕೂಲಲ್ಲಿ ವಿಸಿಟ್ ಮಾಡಿ ಎಲ್ಲ ಮಕ್ಳಿಗೆ ಹೇಳಿದ್ದೀನಿ. ನನ್ನ ಮಕ್ಳಿಗೆ ಭೀ ನಾನು ಹೇಳೀನಿ, ಧ್ಯಾನ ಮಾಡಿಸ್ತೀನಿ, ಬೇರೆಯವ್ರಿಗೂ ನಾನು ಮಾಡಿಸ್ತಾ ಇದ್ದೀನಿ. ನನಗಾದಂಥ ಅನುಭವದಲ್ಲಿ ಸಾಕಷ್ಟಿದೆ. ನಾನು ಈ ಪಿರಾಮಿಡ್ ಧ್ಯಾನ ಮಾಡೋಕ್ಕಿಂತ ಪೆಹ್ಲೆ ಏನಿತ್ತು ನಂದು, ನನ್ನ ಚಟ ಸುಮಾರು ಇದ್ದು. ನಾನು ನಮ್ಮ ಫ್ರೆಂಡ್ ಸರ್ಕಲ್ಲು ಅಷ್ಟು ಎಲ್ಲ ಹೇಳ್ತಾರಲ್ಲ, ಈ ಚಟ ಸೋಬತ್ ಗುಣ ಸಂಬತ್ ಅಂತ, ದೋಸ್ತರ ಗಾಡಿ ಸುಂದರ ಅದೇ ಥರ ಮಾಡ್ತಾಯಿರ್ತೀವಿ ನಾವು ಭೀ. ಹಂಗೆ ನನ್ನ ಬದಲಾವಣೆಗಳು ಪಿರಾಮಿಡ್ ಎನರ್ಜಿ ನಾನು ಧ್ಯಾನದಲ್ಲಿ ಕುಂತು ನನಗೆ ಸ್ವಲ್ಪ ಐಡಿಯಾ ಬಂತು. ಹೆಂಗಿರಬೇಕು, ನನ್ನ ಜೀವನದಾಗ ಹೆಂಗಿರಬೇಕು, ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ, ಅವೆಲ್ಲ ಅರಿವು ಮೂಡ್ತಾ ಬಂದು ಒಂದೊಂದು ನನ್ನ ಕೆಟ್ಟ ಚಟಗಳನ್ನು ನಾನು ಬರ್ತಾ ಕ್ರಮೇಣವಾಗಿ ನಾನು ಕಮ್ಮಿ ಮಾಡ್ಕೊತಾ ಬಂದೆ. ಅದು ದೊಡ್ಡ ಅನುಭವ ನನಗೆ. ಅದು ಯಾರೂ ಈಗ ಒಂದು ಮನುಷ್ಯ ಒಂದು ಚಟಕ್ಕೆ ಹತ್ತಿರೋದು ಬಿಡೋದು ಕಷ್ಟ. ಅದು ಹೆಂಗೆ ಬಿಟ್ಟೋ ನನಗೆ ಕೊನಲ್ಲ, ಅದು ಯಾವುದೋ ಒಂದು ಕಾಸ್ಮಿಕ್ ನಮಗೊಂದು ಎನರ್ಜಿ ನನ್ನ ದೇಹದಲ್ಲಿ ಸಂಚಲಿಸುತ್ತಿರುವಾಗ ಆ ಎನರ್ಜಿ ಥ್ರೂ ನಾನು ನಮ್ಮ ಪತ್ರಿಜಿ ಅವ್ರದ್ದು ಆಶೀರ್ವಾದ ಹಾಗೂ ನಮ್ಮ ಸೀನಿಯರ್ಸ್ ಮಾಸ್ಟರ್ದು ಆಶೀರ್ವಾದ, ಅವ್ರ ಸಂಗಡೆ ಕೂಡೋದು, ಅವ್ರ ಅನುಭವ ಕೇಳೋದು, ಹಾಗೆಲ್ಲ ಒಳನಾಟ ಮಾಡ್ತಾ ನನಗೆ ಒಂದು ಬದಲಾವಣೆಯನ್ನು ಬಂತು. ಇದು ಒಂದು. ಈಗ ಆ ಥರ ನನಗೆ ಯಾವುದೇ ಥರ ನಾನು ಮಾಡ್ಬೇಕಂದ್ರೆ ನಂಗೆ ಮಾಡ್ಬೇಕು ಅನಿಸಲ್ಲ ಯಾವುದೇ ಥರ. ಸರಿನಾ? ಇದು ಒಂದು ನನ್ನ ಅನುಭವ. ಹಾಗೆ ನನಗೆ ಸ್ವಲ್ಪ ಬಿ ಪಿ ಇತ್ತು. ಬಿ ಪಿ ನನಗೆ ಮಾರ್ನಿಂಗ್ ಅನ್ಕಿ ಸಿಟ್ಟು ಆಯ್ತು, ಸಿಟ್ಟು ಬರ್ತಿತ್ತು. ಇವೆಲ್ಲ ಒಂಥರ ಆಯ್ತಿತ್ತು ನನಗೆ. ಯಾರಿಗೆ ನೋಡ್ರಿ ಸಿಟ್ಟು ಬರೋದು, ಯಾರ ಮಾತಾಡೋ ಸಿಟ್ಟು ಬರೋದು, ಇವೆಲ್ಲ ನನಗೆ ಅನುಭವ ಭಾಳಷ್ಟು ಆಯ್ತಾಯಿತ್ತು. ಹೆಂಗೆ ಮಾಡ್ಬೇಕಪ್ಪ, ಇದು ಹೆಂಗೆ ಕಮ್ಮಿ ಮಾಡ್ಕೋಬೇಕು. ಗೋಲಿ ಭೀ ತೊಗೋತೀನಿ, ನಾನು ಟ್ಯಾಬ್ಲೆಟ್ಸ್ ಕೊಟ್ಟಿನಿ, ಡಾಕ್ಟ್ರನ್ನ ತೊಗೋತೀನಿ, ಅದು ಮತ್ತೆ ಹಾಗೆ ಆಗ್ತಿತ್ತು. ನಾನು ಮೆಡಿಟೇಷನ್ ಸ್ಟಾರ್ಟಿಂಗ್ ಆನ್ವರ್ಡ್ಸ್ ನಾನು ಏನು ಸ್ಟಾರ್ಟ್ ಮಾಡಿದೆ ಮೆಡಿಟೇಷನ್ನು, ಒಂದಿನ 10 ನಿಮಿಷಕ್ಕಂತ, ಒಂದು 15 ನಿಮಿಷಕ್ಕಂತ ನನಗೆ ನನ್ನ ಮೈಂಡು ಪೀಸ್ ಅನಿಸ್ತಾಯಿತ್ತು. ಪೀಸ್ ಅಂದರೆ ನನಗೆ ಏನೋ ಒಂಥರ ಏನೋ ಅಮೃತ ಸಿಕ್ಕಿನಿಪ್ಲೆ ಆಯ್ತು ನನಗೆ ಖುಷಿ ಹೆಚ್ಚಾಯಿತು. ನಾ ತಿಳ್ಕೊಂಡ ಇದ್ರಾಗ ಒಂದು ಏನೋ ಅದ. ಆ ದಿನ ಹಿಡಿದು ನಾ ಇವತ್ತಿನ ತನಕ ಒಂದು ದಿನ ನಾ ಮಿಸ್ ಮಾಡೋಂಗಿಲ್ಲ. ಇನ್ನೇನು ನಮ್ಮದೆಲ್ಲ ಸರ್ಕಲ್ಲು 50 ವರ್ಷ 60 ವರ್ಷದ ಅವ್ರ ಸಂಗಡನೆ ಕೂಡ್ತೀನಿ ನಾನು, ಅವ್ರ ಸರಿನೇ ಧ್ಯಾನ ಮಾಡ್ತೀನಿ, ಅವ್ರದ್ದು ಅನುಭವಗಳು ಕೇಳ್ತೀನಿ ನಾನು. ಇನ್ನು ನೈಟ್ ಮಕ್ಕೋ ಹೊತ್ತಿಗೆ ನಾನು ಇವತ್ತಿಗೆ ನಾನು ಎಷ್ಟು ಟೈಮ್ ಆದ್ರೂ 10 ನಿಮಿಷ, ಅದಕ್ಕೆ 15 ನಿಮಿಷ, 20 ನಿಮಿಷ, 30 ನಿಮಿಷ ಕೊಟ್ಟು ನಾನು ಧ್ಯಾನ ಮಾಡ್ತೀನಿ. ಅದಕ್ಕೆ ಈ ಥರ ನಾನು ಬೆಳೆಸ್ಕೊಂಡು ಬಂದಿದೆ. ಇನ್ನು ಇದ್ರಾಗ ಭಾಳಷ್ಟು ಅನುಭವ ಹೇಳೋದಿದೆ, ಹೇಳೋಕ್ಕಷ್ಟು ಗೊತ್ತಾಗಲ್ಲ ಯಾವ್ಯಾವ ಹೇಳಬೇಕು ಯಾವಿಲ್ಲ ಅಂತ. ಎಲ್ಲ ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ, ಪತ್ರಿಜಿಯವ್ರು ಹೇಳಿದ ಸ್ಲೋಗನು ಸದಾ. ಮತ್ತು ನಾನು ಬಿ ವೆಜಿಟೇರಿಯನ್ ಹಾಕೊಂಡಿದ್ದು. ನಾನು ಬಿ ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್ ಆಗಿ ಇದ್ದೀನಿ ನಾನು 7 ವರ್ಷ ಆಯ್ತು. ಈಗ ಬಿಫೋರ್ ನಾ ಏನೇನೋ ಮಾಡಿದ, ಅದು ನನಗೆ ಧ್ಯಾನದ ಅನುಭವ ಆಗಿ ನಾ ಎಲ್ಲ ಬಿಟ್ಕೊಟ್ಟಿನಿ. ನಾನು ಹಿಂದೆ ಭಾಳಷ್ಟು ಏನೇನೋ ಮಾಡಿದ. ಆ ಧ್ಯಾನದ ಅನುಭವದಿಂದ ಇವನ ಒಂದು ಎಗ್ ಸಮೇತ ಮುಟ್ಟಲ್ಲ, ನಾನು ಎಗ್ ತಿಂಬರ್ ಬಾಜು ಕೊಡೋಂಗಿಲ್ಲ. ಯಾಕೆ ಅದ್ರ ಬಗ್ಗೆ ಗೊತ್ತದ. ಒಂದು ಪ್ರಾಣಿ ಹತ್ಯೆ ಏನದ, ಒಂದು ಪ್ರಾಣಿ ಹತ್ಯೆ ಮಾಡಬೇಕಾದ್ರೆ ಎಷ್ಟು ಅದು ಚಿಲಿಪಿಲಿಯಾಗಿ ಪ್ರಾಣಿ ಅದು ನಮ್ಗೆ ಒಂದು ಅದ್ರ ಮ್ಯಾಗ ಹೊಡಿಬೇಕಾದ್ರೆ ಅದಕ್ಕೆ ಎಷ್ಟು ನೋವು ಆಗ್ತಿರ್ಬೇಕು. ಅದಕ್ಕೆ ಅದು ಭಾವನೆ ನಮ್ಗೆ ಅದ್ರ ಭಾವನೆನ ತಿಳ್ಕೊಬೇಕು ನಾವು ಅಷ್ಟೇ. ಇವತ್ತು ಜನರು ಭಾಳಷ್ಟು ಫ್ಯಾಷನ್ ಆಗಿದೆ ತಿಂಬೋದು ಅಂದ್ರೆ, ಭಾಳಷ್ಟು ಪ್ರಾಣಿ ಹತ್ಯೆ ಮಾಡಿ ಅದಕ್ಕೆ ಕೊಲ್ಲಿ ತಿಂಬೋದು. ಏನು ಅದು ಅಂಥ ದೊಡ್ಡ ತಪ್ಪು ದುನಿಯಾದಾಗ ಯಾವುದೂ ಇಲ್ಲ. ಅದು ಮುಂದೆ ಕ್ರಮೇಣವಾಗಿ ಒಂದಿನ ವೆಜಿಟೇರಿಯನ್ ಆಗಲೇಬೇಕು. ಈ ಭೂಮಿ ಮೇಲೆ ಯಾವುದಕ್ಕೂ ಹೊಡೆಯೋದು ನಮ್ಗೆ ಹಕ್ಕಿಲ್ಲ. ಈ ಭೂಮಿಯಲ್ಲಿ ಯಾವುದಕ್ಕೂ ಹೊಡೆಯೋದು ಹಕ್ಕಿಲ್ಲ ನಮಗೆ. ಅದು ದೇವ್ರು ಕೊಟ್ಟಿದ್ದಾನೆ. ಅದು ದೇವ್ರು ಏನು ಕೊಟ್ಟಿದ್ದಾನೆ, ಸಸ್ಯಾಹಾರಿಯಾಗಿ ಜೀವನ ಮಾಡಿರಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಕುರಿ ಏನು ಮಾಡ್ತದೆ, ನೀರು ಹೇಗೆ ಕುಡಿತಿದೆ ಅಂದ್ರೆ ಜಿಪ್ಸ್ ಕುಡಿತಿದೆ. ಜಿಪ್ಸ್ ಅಂದರೆ ನಿಮ್ಗೆ ಕೊನಲ್ಲ, ನೀರು ನಾವು ಹೆಂಗೆ ಕುಡಿತೇವೆ,
ಈ ಥರ ಕುಡಿತೀವಿ. ಹಾಗೆ ಒಂದು ಹುಲಿ ಏನು ಮಾಡ್ತದೆ ಅಂದರು ನೆಲಗಿ ಈ ಥರ ನೆಲಗಿ ತೆಗೆದು ನೀರು ಕುಡಿತೈತೆ. ಕುರಿ ಹಂಗೆ ಕುಡಿಯಲ್ಲ. ಯಾಕೆ ಕುಡಿಯೋಂಗಿಲ್ಲ? ಕುರಿ ಸಸ್ಯಾಹಾರಿ ಪ್ರಾಣಿ, ಜಿಂಕೆ ಸಸ್ಯಾಹಾರಿ ಪ್ರಾಣಿ. ಹಾಗೆ ನಾಯಿ ಆಲ್ಸೋ ಸಸ್ಯಾಹಾರಿ ಇಲ್ಲದು, ಅದು ಮಾಂಸ ತಿಂತದದು. ನಾಯಿ ಹೆಂಗೆ ಕುಡಿತದೆ ನೀರು? ಜಿಪ್ಪಿಸಿ ಕುಡಿತದೆ, ಹಿಂಗೆ ನೀರು ಎಳೆದು ಕುಡಿತದೆ. ಆಗ ನಾವು ಮಾನವರು ನೀರು ಹೆಂಗೆ ಕುಡಿತೇವೆ? ಜಿಪ್ಪಿಸಿ ಕುಡಿಯೋಂಗಿಲ್ಲ, ಹಿಂಗೆ ಗ್ಲಾಸ್ ಅನಾಮತ್ ನೀರು ಕುಡಿತಾವೆ ಈ ಥರ. ಆಗ ನಾವು ಜೀವಿ ಯಾವ ಥರ ಇದೆ? ಸಸ್ಯ ಪ್ರಾಣಿ. ಮಾನವ ಎಂಬುದು ಏನದು? ಸಸ್ಯ ಪ್ರಾಣಿ ಇದೆ. ಅದು ಮಾಂಸಾಹಾರ ಪ್ರಾಣಿ ಇಲ್ಲ, ಮಾನವ ಸಸ್ಯಾಹಾರ ಪ್ರಾಣಿ. ಅದು ತಿಳ್ಕೊಬೇಕು. ಈಗ ಅದೆಲ್ಲ ಫ್ಯಾಷನ್ ಆಗಿದೆ, ಅದು ತಿಂಬೋದು ಒಂದು ಇದಾಗಿದೆ. ಈ ಬಾಯಿ ಚಪ್ಪಲಾಕಿ ಏನು ಬೇಕಾದ್ರೂ ಕೇಳ್ತದದು. ಆಗ ಪ್ರಾಣಿ ಹತ್ಯೆ ಮಾಡೋದು ಮಹಾಪಾಪ. ಇದು ಇನ್ನು ಮುಂದೆ ಅದು ಕ್ರಮೇಣವಾಗಿ ಕಮ್ಮಾಗಬೇಕು. ನಾವು ಪ್ರಾಣಿ ಹತ್ಯೆ ಮಾಡೋದು ಪಾಪ. ಆಗ ನಾ ಹೇಳೋದು ಅಷ್ಟೇ, ನಾವು ವೆಜಿಟೇರಿಯನ್. ನಾವು ಪೈಲೆ ವೆಜಿಟೇರಿಯನ್ ಇದ್ದೆವು, ಈಗ ವೆಜಿಟೇರಿಯನ್ನು, ಮುಂದೆ ಮಾಡೋದು ವೆಜಿಟೇರಿಯನ್ನೇ. ಇದು ನಾವು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಪ್ರಾಣಿಯನ್ನು ಹೇಳಿದ್ದೀನಿ. ಈಗ ನನಗೆ ಮತ್ತು ಹೇಳೋಕೆಂದರೆ ನಮ್ಮ ಸರ್ಕಲಲ್ಲಿ ಎಲ್ಲರಿಗೂ ನಾನು ಧ್ಯಾನದ ಜ್ಞಾನ ಕೊಡ್ತಾಯಿದ್ದೀನಿ. ನಾನು ಜ್ಞಾನ ತೊಗೋತಾಯಿದ್ದೀನಿ ಮತ್ತು 4 ಮಂದಿಗೆ ನಾನು ಹೇಳ್ತಾಯಿದ್ದೀನಿ. ಮತ್ತು ಮುಂದೆ ನನ್ನ ಜೀವ ಇರೋಸ್ತಾನೆ ಇದೇ ಮಾಡ್ತೀನಿ. ನನ್ನ ಧ್ಯಾನ ನಾನು ಬಿಡೋಂಗಿಲ್ಲ, ನಾನು ಮಂದಿಗೆ ಹೇಳೋದು ಬಿಡೋಂಗಿಲ್ಲ. ನಾನು ಮುಂದೆ ಭೀ ಹೇಳ್ತೀನಿ, ಎಂದೆಂದಿಗೂ ನಾನು ಈ ಶ್ವಾಸಮೇವ ಧ್ಯಾಸ, ಶ್ವಾಸವಿದ್ದರೆ ನಾವಿದ್ದೆವು. ಆ ಶ್ವಾಸವನ್ನೇ ಲಕ್ಷ್ಯ ಕೊಡ್ತಾ ನಮ್ಮ ಜೀವನ ಸಾಧನೆಯನ್ನು ನಾವು ನಮ್ಮ ಅಂತಿಮ ಇಚ್ಛೆ, ನಮ್ಮ ಅಂತಿಮ ಏನಿದೆ ಅದು ನಾವು ಸಾಧನೆಯಲ್ಲಿ ನೋಡ್ಕೋಬೇಕು. ಅದು ಸುಮ್ಮನೆ ಭೂಮಿಯಲ್ಲಿ ಹುಟ್ಟಿ ಉಂಡು ತಿಂದು ಹೋಗೋದಿಲ್ಲ. ಇಲ್ಲಿ ನಾವು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಲಿಕ್ಕೆ ಹುಟ್ಟಿದೆ ನಾವು ಇಲ್ಲಿ, ಅದಕ್ಕೆ ಆಗೇ ಬಂದಿದೆ ನಾವು. ಅದು ಒಂದು ನಾವು ತಿಳ್ಕೊಂಡು ನಾವು ಜೀವನವನ್ನು ಸುಗಮವಾಗಿ ಬೆಳೆಸ್ಕೊಂಡು ಹೋಗಬೇಕು. ಧ್ಯಾನ ಹೇಳಬೇಕು, ಧ್ಯಾನ ಕಲಿಸಬೇಕು. ಇದು ನಮ್ಮ ಜೀವನದ ಸಿದ್ಧಾಂತ. ನನ್ನ 2 ಮಾತುಗಳನ್ನು ನಾನು ವಿರಾಮಗೊಳಿಸ್ತೀನಿ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.